ಡುಬಾರಿ ಆನೆ ಶಿಬಿರದ ಹೆಮ್ಮೆಯ ಗಜರಾಜ ಹರ್ಷ. 50 ವರ್ಷದ ಅನುಭವಿ ಕುಮ್ಕಿ ಆನೆಯಾದ ಹರ್ಷ, ಮೈಸೂರು ದಸರಾ ಮಹೋತ್ಸವದಲ್ಲಿ ಬರೋಬ್ಬರಿ 15 ಬಾರಿ ಭಾಗವಹಿಸಿ ತನ್ನದೇ ಆದ ಇತಿಹಾಸ ನಿರ್ಮಿಸಿದ್ದಾನೆ. ದಸರಾ ಮಾತ್ರವಲ್ಲ, ಕರ್ನಾಟಕ ಅರಣ್ಯ ಇಲಾಖೆಯ ಅನೇಕ ಕಾಡಾನೆ ಸೆರೆ ಕಾರ್ಯಾಚರಣೆಗಳು, ಕ್ರಾಲ್ ಕಾರ್ಯಾಚರಣೆಗಳು ಹಾಗೂ ಜನರ ರಕ್ಷಣೆಯ ಹಲವು ಮಹತ್ವದ ಕಾರ್ಯಗಳಲ್ಲಿ ಹರ್ಷ ಪ್ರಮುಖ ಪಾತ್ರವಹಿಸಿದ್ದಾನೆ. ಅಭಿಮನ್ಯು ಅರ್ಜುನ ಸೇರಿದಂತೆ ಹಲವು ದಿಗ್ಗಜ ಕುಮ್ಕಿ ಆನೆಗಳೊಂದಿಗೆ ಹೆಗಲುಗೆ ಹೆಗಲು ಸೇರಿಸಿ ಯಶಸ್ವಿ ಕಾರ್ಯಾಚರಣೆಗಳನ್ನು ನಡೆಸಿರುವ ಈ ಗಜರಾಜ ಅರಣ್ಯ ಇಲಾಖೆಯ ನಂಬಿಗಸ್ತ ಯೋಧನೆಂದೇ ಗುರುತಿಸಿಕೊಂಡಿದ್ದಾನೆ. ಆದರೆ 2025ರ ಮೈಸೂರು ದಸರಾದಲ್ಲಿ ಮದ ಬಂದ ಕಾರಣ ಹರ್ಷ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಇದೀಗ ಕೆಲವೇ ದಿನಗಳ ಹಿಂದೆ ಮತ್ತೆ ಹರ್ಷನಿಗೆ ಮದ ಆರಂಭವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮದ ಸಮಯಕ್ಕೆ ಕಡಿಮೆಯಾದರೆ ಈ ವರ್ಷದ ಮೈಸೂರು ದಸರಾದಲ್ಲಿ ಮತ್ತೊಮ್ಮೆ ಹರ್ಷನನ್ನು ನೋಡುವ ಅವಕಾಶ ಸಿಗಬಹುದು. ಇಲ್ಲವಾದರೆ ಅವನ ಸ್ಥಾನಕ್ಕೆ ಮತ್ತೊಂದು ಕುಮ್ಕಿ ಆನೆ ಆಯ್ಕೆಯಾಗುವ ಸಾಧ್ಯತೆಯಿದೆ. ಅಂತಿಮ ನಿರ್ಧಾರವನ್ನು ಅರಣ್ಯ ಇಲಾಖೆ ಹರ್ಷನ ಆರೋಗ್ಯ ಮತ್ತು ಸ್ಥಿತಿಯನ್ನು ಪರಿಶೀಲಿಸಿದ ನಂತರವೇ ತೆಗೆದುಕೊಳ್ಳಲಿದೆ. 15 ಬಾರಿ ದಸರಾದಲ್ಲಿ ಹೆಜ್ಜೆ ಹಾಕಿದ ಈ ಅನುಭವಿ ಗಜರಾಜ ಮತ್ತೆ ಅರಮನೆ ನಗರಿಯಲ್ಲಿ ಹೆಮ್ಮೆಯಿಂದ ಹೆಜ್ಜೆ ಹಾಕಲಿ ಎಂಬುದು ಲಕ್ಷಾಂತರ ಅಭಿಮಾನಿಗಳ ಆಶಯ. ಮತ್ತೆ ದಸರಾದಲ್ಲಿ ಭಾಗವಹಿಸಬೇಕೆಂದು ನೀವು ಕೂಡ ಬಯಸಿದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸೊಪ್ಪು ಎತ್ತಾಕ ಹರ್ಷ ಏಯ್ ನಮ್ಮ ಫ್ಯೂಚರ್ ದಸರಾ ಅಂಬಾರಿ ಆನೆ ಧನಂಜಯ್ ಆರಾಮಾಗಿ ನೀರಲ್ಲಿ
ನೀರು ಕುಡಿತಾ ಇನ್ನೇನು ಕ್ಯಾಂಪಿಗೆ ಹೊರಡಬೇಕಷ್ಟೇ ಎಲ್ಲ. ನೋಡಿ ಮಳೆ ಸ್ವಲ್ಪ ಜಾಸ್ತಿ ಆಗಿದೆ, ನೀರು ಕೂಡ ಜಾಸ್ತಿ ಆಗಿದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂತ. ಧನಂಜಯ್ ತುಂಬ ಚೆನ್ನಾಗಿದ್ದಾನೆ. ಮೈಕಟ್ಟು ಇನ್ನೂ ಇಳ್ದಿಲ್ಲ, ಅಂದರೆ ದಸರಾ ಪವರಲ್ಲಿದ್ದಾನೆ ಇನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಧನಂಜಯ್. ಧನಂಜಯ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಧನಂಜಯ್ ಆನೆ. ನಮ್ಮ ಧನಂಜಯ್ ನೀರು ಕುಡಿದು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನಂತ.